ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಲೈಕ್ ಮೈನ್ ಆಗಿ ಹೇಳ್ಬೇಕು ಅಂದ್ರೆ ಕೋಜಿ ಕೇರ್ ಸ್ಕಿನ್ ಲೈಟನಿಂಗ್ ಕ್ರೀಮ್ ಬಗ್ಗೆ ನಂಗೆ ತುಂಬಾ ಕಮೆಂಟ್ಸ್ ಬರ್ತಾ ಇರುತ್ತೆ ಅವಾಗ ಆ ವಿಡಿಯೋ ರಿಲೇಟೆಡ್ ಆಗಿ. ಸೊ ಅದಕ್ಕೋಸ್ಕರ ಇವತ್ತು ನಂಗೆ ಯಾರೆಲ್ಲ ಡೌಟ್ಸ್ ಇದೆ ಅಂತ ಕಮೆಂಟ್ಸ್ ಆಗ್ತಾ ಇರ್ತೀರಾ. ಆ ಕ್ರೀಮ್ ನ ಬಳಸೋ ರೀತಿಯಾಗಿ ಈಸಿಯಾಗಿ ಒಂದು 10 ಟಿಪ್ಸ್ ಕೊಡೋಣ ಅಂತ ಇದ್ದೀನಿ. ತುಂಬಾ ಜನಕ್ಕೆ ಡೌಟ್ಸ್ ಇರುತ್ತೆ ತುಂಬಾ ತರ. ಇವಾಗ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದೀರಾ ಅಂಡ್ ಯಾರಾದ್ರೂ ಯೂಸ್ ಮಾಡ್ಬೇಕು ಅಂತ ಲೈಕ್ ಸರ್ಚ್ ಮಾಡ್ತಾ ಇರೋರ್ಗೆ ಇದೊಂದು ಬೆಸ್ಟ್ ಟಿಪ್ಸ್ ಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ, ನಾವ್ ಯಾವ್ದಾದ್ರು ಒಂದು ಕ್ರೀಮ್ ಅಥವಾ ಪ್ರಾಡಕ್ಟ್ ನ ಯೂಸ್ ಮಾಡೋಕ್ಕಿಂತ ಮುಂಚೆ ಅದು ನಮ್ಗೆ ಸರಿ ಹೊಂದುತ್ತೋ ಇಲ್ವೋ, ಅದನ್ನ ಯಾವ ರೀತಿ ಯೂಸ್ ಮಾಡ್ಬೇಕು ಬಿಡ್ಬೇಕು ಅಂಡ್ ಯಾವಾಗೆಲ್ಲ ರಿಸಲ್ಟ್ ಸಿಗ್ಬೋದು ಅಂತ ತುಂಬಾ ಕ್ಯೂರಿಯಸ್ ಆಗಿ, ಕೆಲವೊಂದ್ಸಲ ಡೌಟ್ಫುಲ್ ಆಗಿ ಅಂಡ್ ಕೆಲವೊಂದ್ಸಲ ತುಂಬಾ ಎದುರುಕೊಳ್ಳೋ ರೀತಿ ಎಲ್ಲ ನಾವು ಮಾಡ್ಕೊಳ್ತಾ ಇರ್ತೀವಿ. ಬಿಕಾಸ್ ಯಾವುದೇ ಒಂದು ಹೊಸ ಪ್ರಾಡಕ್ಟ್ ಆದ್ರೂ ಅಡ್ಜಸ್ಟ್ ಆಗೋಕೆ ಟೈಮ್ ಬೇಕಲ್ವಾ. ಸೊ ಏನಾದ್ರೂ ಇನ್ ಕೇಸ್ ಬೇರೆ ತರ ಏನಾದ್ರೂ ಪ್ರಾಬ್ಲಮ್ ಮಾಡಿದ್ರೆ ನನ್ನ ಸ್ಕಿನ್ಗೆ ಅಂತ ಭಯ ಇರುತ್ತೆ. ಸೊ ಈ ಕ್ರೀಮ್ ನ ಮೇನ್ ಆಗಿ ಯೂಸ್ ಮಾಡೋಂತಾರೆ ಈ 10 ಟಿಪ್ಸ್ ನ ಫಾಲೋ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಇನ್ ಕೇಸ್ ನೀವೇನಾದ್ರೂ ಯೂಸ್ ಮಾಡ್ಬೇಕು ಅಂತಿರೋರ್ಗೆ ಅಥವಾ ಆಲ್ರೆಡಿ ಯೂಸ್ ಮಾಡ್ತಿರೋರು ಫುಲ್ ಕನ್ಫ್ಯೂಷನ್ ಇರ್ತಿರಲ್ಲ, ಸೊ ಅಂತವ್ರು ಈ ವಿಡಿಯೋನ ನೋಡಿದ್ರೆ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನನ್ನ ವಿಡಿಯೋಸ್ಗಳು ನಿಮ್ಗೆ ಹೆಲ್ಪ್ ಆಗ್ತಾ ಇದ್ರೆ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಏನಾದ್ರೂ ಯೂಸ್ ಆಗ್ತಿದೆ ಅಂತ ಅಂದ್ರೆ. ಸೊ ನೋಡಿದಾಗ ನಿಮ್ ಕಮೆಂಟ್ ನ ಇನ್ನೂ ಹೆಚ್ಚು ವಿಡಿಯೋಗಳನ್ನ ಮಾಡ್ಬೇಕು, ನಿಮ್ಗೆ ಏನಾದ್ರೂ ಒಂದು ನಾಲೆಡ್ಜ್ ನನ್ಗೆ ಗೊತ್ತಿರೋಂತ ನಾಲೆಡ್ಜ್ ಅಲ್ಲಿ ಇನ್ಫಾರ್ಮೇಶನ್ ತಿಳಿಸ್ಕೊಡ್ಬೇಕು ಅಂತ ನನ್ಗೂ ಒಂದು ಸಪೋರ್ಟ್ ಸಿಗುತ್ತೆ ಅಂತ ಕೇಳ್ಕೊಳ್ತೀನಿ. ಸೊ ಬನ್ನಿ, ಮೈನ್ ಆಗಿ ಬಂದ್ಬಿಟ್ಟು ಫಸ್ಟ್ ಸ್ಟೆಪ್ ಅಲ್ಲಿ ಅಂತಂದ್ರೆ ಒಂದು ಟಿಪ್ಸ್ ಹೇಳ್ಬೇಕು ಅಂದ್ರೆ, ನೀವು ಯಾವ್ದೇ ಪ್ರಾಡಕ್ಟ್ ನ ಯೂಸ್ ಮಾಡಿ, ಈ ಕ್ರೀಮ್ ಅಂತಾನೆ ಅಲ್ಲ, ನೀವು ಎನಿ ಪ್ರಾಡಕ್ಟ್ ಯೂಸ್ ಮಾಡಿ ಫಸ್ಟ್ ನೀವು ಪ್ಯಾಚ್ ಟೆಸ್ಟ್ ಮಾಡೋದನ್ನ ಮರಿಲೇಬಾರ್ದು. ಬಿಕಾಸ್ ಒಬ್ಬೊಬ್ರು ಸ್ಕಿನ್ ಟೈಪ್ ಅಥವಾ ಸ್ಕಿನ್ ಇಶ್ಯೂಸ್ ತುಂಬಾನೇ ಇರುತ್ತೆ. ಸೊ ಒಬ್ಬೊಬ್ರಿಗೆ ಅಡ್ಜಸ್ಟ್ ಆಗೋ ರೀತಿ ಇರುತ್ತೆ, ಕೆಲವೊಬ್ಬರಿಗೆ ಇರಿಟೇಟ್ ಆಗೋ ರೀತಿ ಇರುತ್ತೆ. ಸೊ ಅದಕ್ಕೆ ಫಸ್ಟ್ ನೀವು ಮಾಡ್ಬೇಕಾಗಿರೋ ಕೆಲಸ, ನೀವು ಯಾವ್ದೇ ಕ್ರೀಮ್ ಆಗ್ಲಿ ಸೋಪ್ ಆಗ್ಲಿ ಅಥವಾ ಎನಿ ಒನ್ ನೀವು ಯೂಸ್ ಮಾಡ್ತಿರೋ ಹೊಸದಾಗಿ ಏನಾದ್ರು ನಿಮ್ ಸ್ಕಿನ್ಗೆ ಸ್ವಲ್ಪ ಡಿಫ್ರೆನ್ಸ್ ಬೇಕು ಅಂತಿರೋರು ಫಸ್ಟ್ ಪ್ಯಾಚ್ ಟೆಸ್ಟ್ ಮಾಡೋದು ತುಂಬಾ ಮುಖ್ಯ. ಅಂಡ್ ದೆನ್ ನೆಕ್ಸ್ಟ್ ಸೆಕೆಂಡ್ ಟಿಪ್ ಬಂದ್ಬಿಟ್ಟು ಸೊ ಕ್ಲೆನ್ಸ್ ಯುವರ್ ಫೇಸ್. ಫಸ್ಟ್ ನೀವು ನಿಮ್ಮ ಒಂದು ಫೇಸ್ ನ ನೀಟಾಗಿ ಕ್ಲೆನ್ಸ್ ಮಾಡ್ಕೊಳ್ಬೇಕು. ಅಂದ್ರೆ ನೀವು ರೆಗ್ಯುಲರ್ ಆಗಿ ಯಾವ ಸೋಪ್ ಯೂಸ್ ಮಾಡ್ತೀರಾ ಅಥವಾ ಕ್ಲೆನ್ಸರ್ಸ್ ಗಳು, ಫೇಸ್ ವಾಶ್ ತುಂಬಾ ರೀತಿ ಇದೆ ಇವಾಗೆಲ್ಲಾನು. ಸೊ ನೀವು ಯಾವ ಒಂದು ಡೈಲಿ ರೂಟೀನ್ ಅಲ್ಲಿ ಫೇಸ್ ನ ವಾಶ್ ಮಾಡ್ಕೊಳಕ್ ಯೂಸ್ ಮಾಡ್ತಾ ಇದೀರಾ ಆ ಪ್ರಾಡಕ್ಟ್ ನ ಯೂಸ್ ಮಾಡಿ ನೀಟಾಗಿ ನಿಮ್ಮ ಫೇಸ್ ನ ಕ್ಲೆನ್ಸ್ ಮಾಡ್ಕೊಂಡು ಸೊ ನೆಕ್ಸ್ಟ್ ನೀವು ಡ್ರೈ ಮಾಡ್ಕೊಳ್ಬೇಕು. ಸೊ ನೀವು ಸಡನ್ ಆಗಿ ಫೇಸ್ ವಾಶ್ ಮಾಡಿ ಸಡನ್ ಆಗಿ ಫೇಸ್ ನ ವೈಪ್ ಮಾಡ್ಕೊಂಡು ಲೈಕ್ ನೀರ್ನೆಲ್ಲ ಡ್ರೈ ಮಾಡ್ಕೊಂಡ ತಕ್ಷಣ ಪ್ರಾಡಕ್ಟ್ ಹಾಕಬಾರ್ದು. ಸೊ ಸ್ವಲ್ಪ ಒಂದು 2-3 ಮಿನಿಟ್ಸ್ ಗ್ಯಾಪ್ ಕೊಡ್ಬೇಕು. ಸೊ ನೀಟಾಗಿ ನಿಮ್ಮ ಸ್ಕಿನ್ ನಲ್ಲಿ ಇರುವಂತ ನೀರೆಲ್ಲ ಅಬ್ಸರ್ವ್ ಆಗಿ ಅದು ತುಂಬಾ ಚೆನ್ನಾಗಿ ಡ್ರೈ ಆಗ್ಬೇಕು. ಸೊ ಸೆಕೆಂಡ್ ಟಿಪ್ ಆಯ್ತು. ಸೊ ಥರ್ಡ್ ಟಿಪ್ ಬಂದ್ಬಿಟ್ಟು ಈ ಒಂದು ಕೋಜಿ ಕೇರ್ ಕ್ರೀಮ್ ನ ನೀವು ಯೂಸ್ ಮಾಡ್ಬೇಕು ಅಂತ ಇರೋರು ನೈಟ್ ಟೈಮ್ ಅಲ್ಲಿ ಯೂಸ್ ಮಾಡಕ್ಕೆ ಪ್ರಯತ್ನ ಪಡಿ ಆದಷ್ಟು. ಸೊ ನೈಟ್ ಟೈಮ್ ಅಲ್ಲಿ ನಮ್ಮ ಸ್ಕಿನ್ ರೀಜನರೇಷನ್ ಆಗ್ತಾ ಇರುತ್ತೆ. ಸೊ ನೀವು ಯಾವಾಗ ನಿದ್ದೆ ಮಾಡ್ತಾ ಇರ್ತೀರಾ ಸೊ ಅವಾಗ ನಿಮ್ಗೆ ಒಂದು ರೆಸ್ಟ್ ಅಂತ ಸಿಕ್ಕಿರುತ್ತೆ ನಿಮ್ಮ ಸ್ಕಿನ್ಗೆ ಅಥವಾ ನಿಮ್ಮ ಫೇಸ್ ಆಗಿರ್ಬೋದು. ಸೊ ನೈಟ್ ಟೈಮ್ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ಈ ಪ್ರಾಡಕ್ಟ್ ನ ಯೂಸ್ ಮಾಡೋದ್ರಿಂದ. ಅಂಡ್ ದೆನ್ ಫೋರ್ತ್ ಟಿಪ್ ಬಂದ್ಬಿಟ್ಟು ಒಂದು ಪೀ ಸೈಜ್ ಅಷ್ಟು, ಲೈಕ್ ಅಂದ್ರೆ ಒಂದೇ ಒಂದು ಈಗ ನೀವು ಸ್ಟಾರ್ಟಿಂಗ್ ಅಲ್ಲಿ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ತುಂಬಾ ಜಾಸ್ತಿ ತಗೊಂಡು ಯೂಸ್ ಮಾಡ್ಬಿಡಿ ಯಾವುದೇ ಪ್ರಾಡಕ್ಟ್ ನಲ್ಲಿ. ಸ್ವಲ್ಪ ಲಿಟಲ್ ಬಿಟ್ ಟ್ರೈ ಮಾಡ್ತಾ ಸ್ವಲ್ಪ ಪ್ರಾಡಕ್ಟ್ ನ ತಗೊಂಡು ನೀಟಾಗಿ ನಿಮ್ಗೆ ಎಲ್ಲಿ ಫೇಸ್ ಅಪ್ಲೈ ಮಾಡ್ತೀರಾ ಅಲ್ಲಿ ಅಪ್ಲೈ ಮಾಡಿ ಮಸಾಜ್ ತುಂಬಾ ಸ್ಮೂತ್ ಆಗಿ ಮಸಾಜ್ ಮಾಡ್ಬೇಕು. ಮಸಾಜ್ ಮಾಡ್ತೀರಾ ತುಂಬಾ ಬೇಗ ರಿಸಲ್ಟ್ ಕೊಡ್ಬೇಕು ಅಂತ ಆರ್ಚಾಗೆಲ್ಲ ಮಸಾಜ್ ಮಾಡಿ ಲೈಟ್ ಆಗಿ ಮಸಾಜ್ ಕೊಟ್ಕೊಂಡು ಅದು ಅಬ್ಸರ್ವ್ ಆಗೋ ತನಕ ಬಿಟ್ಟು ಒಂದು 5 ಮಿನಿಟ್ಸ್ ಬಿಟ್ಬಿಟ್ಟು ನೀವು ಆಫ್ಟರ್ ಸ್ಲೀಪ್ ಮಾಡಿ. ಸೊ ಈ ಒಂದು ಟಿಪ್ ನ ಫಾಲೋ ಮಾಡಿ. ಅಂಡ್ ದೆನ್ ಫಿಫ್ತ್ ಒನ್ ಬಂದ್ಬಿಟ್ಟು ನೀವು ಸನ್ ಎಕ್ಸ್ಪೋಜರ್ಗೆ ಆಚೆ ಕಡೆ ಹೋಗೋದನ್ನ ಅವತ್ತಷ್ಟು ಅವಾಯ್ಡ್ ಮಾಡ್ಬೇಕು. ಲೈಕ್ ಅಂದ್ರೆ ಹೋಗ್ಲೇಬೇಡಿ ಅಂತ ನಾನು ಹೇಳ್ತಿಲ್ಲ. ಇನ್ ಕೇಸ್ ನೀವು ಹೋಗ್ತೀರಾ ರೆಗ್ಯುಲರ್ ಆಗಿ ಈ ಒಂದು ಕೋಜಿ ಕೇರ್ ಸಾರಿ ಪಾಪು ಸ್ವಲ್ಪ ಕೆಂತಿದ್ದಾನೆ ಈ ಕ್ರೀಮ್ ನ ಯೂಸ್ ಮಾಡಿರ್ತೀರಾ ನೈಟ್ ಟೈಮ್ ಅಲ್ಲಿ ಅಂತ ಅಂದವರು ಅಟ್ಲೀಸ್ಟ್ ಮಿನಿಮಮ್ SPF 30+ ಇರೋವಂಥದ್ದು ಆದಷ್ಟು ಸನ್ಸ್ಕ್ರೀನ್ ನ ಯೂಸ್ ಮಾಡೋದನ್ನ ಮರಿಲೇಬೇಡಿ. ಬಿಕಾಸ್ ಈ ಕ್ರೀಮ್ ಗಳಲ್ಲಿ ತುಂಬಾ ಸ್ಕಿನ್ ಲೈಟ್ ಮಾಡುವಂತದ್ದು, ಬ್ರೈಟನ್ ಮಾಡುವಂತಹ ಒಂದು ಆಸಿಡ್ಸ್ ಈ ಲೈಕ್ ಕೋಜಿಕ್ ಆಸಿಡ್, ಆರ್ಬುಟಿನ್ ಆ ತರದ್ದೆಲ್ಲ ಒಂದು ಇಂಗ್ರೀಡಿಯೆಂಟ್ಸ್ ಗಳನ್ನ ಬಳಸಿರ್ತಾರೆ, ಕೆಮಿಕಲ್ಸ್ ನ. ಸೊ ಅವಾಗ ನೀವು ಈ ಕ್ರೀಮ್ ನ ನೈಟ್ ಟೈಮ್ ಅಪ್ಲೈ ಮಾಡಿದಾಗ ನಿಮ್ ಸ್ಕಿನ್ ತುಂಬಾನೇ ಸೆನ್ಸಿಟಿವ್ ಆಗಿರುತ್ತೆ. ಸೊ ನೀವು ಸನ್ ಎಕ್ಸ್ಪೋಜರ್ ಆಚೆ ಕಡೆ ಬಿಸಿಲಿಗೆ ಹೋದಾಗ ತುಂಬಾ
ಇರಿಟೇಟ್ ಆಗುವಂಥದ್ದು, ರೆಡ್ನೆಸ್ ಆಗುವಂಥದ್ದು ತುಂಬಾ ನಂಗೆ ಕಮೆಂಟ್ಸ್ ಗಳಿದೆ ಬರುತ್ತೆ. ರೆಡ್ ಆಯ್ತು, ನನ್ನ ಸ್ಕಿನ್ ಫಸ್ಟ್ ಇಂದ ತುಂಬಾ ಡ್ಯಾಮೇಜ್ ಆಗಿದೆ ಅನ್ನೋದೆಲ್ಲ. ಸೊ ನೀವು ಈ ಮಿಸ್ಟೇಕ್ ಮಾಡ್ತಾ ಇರ್ತೀರಾ. ಸೊ ಅದಕ್ಕೋಸ್ಕರ ನಾನು ತುಂಬಾ ಬೇಗ ಗುಡ್ ರಿಸಲ್ಟ್ ಸಿಗುವಂತದ್ದು ಫಾಲೋ ಮಾಡ್ಬೇಕಾಗಿರುತ್ತೆ ಟಿಪ್ಸ್ ಗಳ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ. 6th ಟಿಪ್ ಬಂದ್ಬಿಟ್ಟು ಸನ್ಸ್ಕ್ರೀನ್ ಯೂಸ್ ಮಾಡೋದನ್ನ ಮರಿಬೇಡಿ. ಸೊ ನೆಕ್ಸ್ಟ್ 7th ಟಿಪ್ಸ್ ಬಂದ್ಬಿಟ್ಟು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಬೇಕು. ಸೊ ಯಾವುದೇ ಪ್ರಾಡಕ್ಟ್ ಅಲ್ಲಿ ನಿಮಗೆ ಸಡನ್ ಆಗಿ ಒಂದು ವೀಕಿಗೆ ಅಥವಾ ಒಂದು 4 ಡೇಸ್ಗೆ ನಂಗೆ ರಿಸಲ್ಟ್ ಬರ್ಲಿಲ್ಲ ಅಂತ ಬಿಡೋದು, ಆ ರೀತಿ ಮಾಡ್ಬೇಡಿ. ಕನ್ಸಿಸ್ಟೆನ್ಸಿ ಇಸ್ ದ ಕೀ ಅಂತ ಹೇಳ್ಬೋದು. ನೀವು ಈ ರೀತಿ ಕ್ರೀಮ್ಸ್ ಗಳನ್ನ ಯೂಸ್ ಮಾಡ್ತೀರಾ ಅಂದ್ರೆ ಅದಕ್ಕೂ ಸ್ವಲ್ಪ ಟೈಮ್ ಬೇಕು. ನಿಮ್ ಫೇಸ್ಗೆ ಅಡ್ಜಸ್ಟ್ ಆಗ್ಬೇಕು, ಅದು ವರ್ಕ್ ಆಗೋದಕ್ಕೆ. ಲೈಕ್ ನೀವು ಸ್ವಲ್ಪ ಡಿಫ್ರೆನ್ಸ್ ನೋಡೋದಕ್ಕೆ ರಿಸಲ್ಟ್ ನ ನೀವು ಒಂದು ಫ್ಯೂ ಲೈಕ್ ಒಂದು 2-3 ಮಂತ್ಸ್ ಅಥವಾ 1.5 ಮಂತ್ ಆದ್ರೂ ಮಿನಿಮಮ್ ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೇಕು ಈ ಕ್ರೀಮ್ ಗಳನ್ನ. ಅವಾಗ ನಿಮ್ಗೆ ಸ್ವಲ್ಪ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ ಅಲ್ಲಿ ಏನಾದ್ರೂ ರಿಸಲ್ಟ್ ಬಂದ್ರೆ. ಸೊ ಆದಷ್ಟು ಕನ್ಸಿಸ್ಟೆನ್ಸಿ ಇಸ್ ಅಂತ ಹೇಳ್ಬೋದು. ನೀವು ತಾಳ್ಮೆಯಿಂದ ವೇಟ್ ಮಾಡ್ಬೇಕು. ಅಂಡ್ ದೆನ್ ತುಂಬಾ ನೆಕ್ಸ್ಟ್ ಒಂದು ಟಿಪ್ಸ್ 8th ಬಂದ್ಬಿಟ್ಟು, ತುಂಬಾ ನಿಮ್ಮ ಸ್ಕಿನ್ ಡ್ರೈ ಆಗ್ತಿದೆ, ಈ ಒಂದು ಕ್ರೀಮ್ ನ ಯೂಸ್ ಮಾಡ್ತಿದ್ದೀರಾ ಆ ಟೈಮಲ್ಲಿ ಅಂತಂದಾಗ ನೀವು ಆಫ್ಟರ್ ಫೇಸ್ ವಾಶ್ ಆಗಿ ಕ್ರೀಮ್ ನ ಯೂಸ್ ಮಾಡಲ್ಲ ಅಂದ್ಮೇಲೆ ಮಾಯಿಶ್ಚರೈಸರ್ ನ ಅಪ್ಲೈ ಮಾಡ್ಕೊಳ್ಬಹುದು. ಅಂಡ್ ಟಿಪ್ಸ್ ನಂಬರ್ 9th ಬಂದ್ಬಿಟ್ಟು, ಒಂದು ಗುಡ್ ಸ್ಕಿನ್ ಕೇರ್ ರೂಟೀನ್ ನ ಫಾಲೋ ಮಾಡಿ. ಈ ರೀತಿ ಕ್ರೀಮ್ಸ್ ಗಳನ್ನೆಲ್ಲ ಯೂಸ್ ಮಾಡ್ತೀರಾ ಅಂದ್ರೆ ನಿಮ್ಮ ಒಂದು ಈ ಕ್ರೀಮ್ ಗೆ ಪೇರ್ ಆಗುವಂತಹ ಒಂದು ಕ್ಲೆನ್ಸರ್ ಆಗಿರ್ಬೋದು, ಮಾಯಿಶ್ಚರೈಸರ್ ಆಗಿರ್ಬೋದು, ಸನ್ಸ್ಕ್ರೀನ್ ಆಗಿರ್ಬೋದು, ನೀವು ಪೇರ್ ಮಾಡ್ಕೊಳ್ಳಿ. ಲೈಕ್ ಅಂದ್ರೆ ನಿಮ್ ಸ್ಕಿನ್ಗೂ ಅಡ್ಜಸ್ಟ್ ಆಗ್ಬೇಕು, ಈ ಕ್ರೀಮ್ಗೂ ಸಹ ಅಡ್ಜಸ್ಟ್ ಆಗಿ ಹೋಗ್ಬೇಕು. ಸೊ ತುಂಬಾ ಆರ್ಶ್ ಕೆಮಿಕಲ್ಸ್ ಇರುವಂತ ಪ್ರಾಡಕ್ಟ್ಸ್ ಗಳನ್ನ ಯೂಸ್ ಮಾಡಬೇಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 10th ಟಿಪ್ಸ್ ಬಂದ್ಬಿಟ್ಟು, ಈ ಕ್ರೀಮ್ ಯೂಸ್ ಮಾಡ್ತಿದ್ದೀರಾ ಅಂತ ಅಂದ್ರೆ ನೀವು ವೆಯ್ಟ್ ಮಾಡ್ಬೇಕು, ಸ್ವಲ್ಪ ಮಂತ್ಸ್ ಗಳನ್ನ ವೆಯ್ಟ್ ಮಾಡ್ಬೇಕು. ಅಂಡ್ ಈ ಎಲ್ಲಾ ರೂಲ್ಸ್ ಗಳನ್ನ ಅಂದ್ರೆ ಲೈಕ್ ಟಿಪ್ಸ್ ಗಳನ್ನ ನೀವು ಫಾಲೋ ಮಾಡ್ಬೇಕು. ಅಂಡ್ ಇದ್ರ ಜೊತೆಗೆ ನೀವು ಚೆನ್ನಾಗಿ ನೀರ್ನ ಡ್ರಿಂಕ್ ಮಾಡ್ಬೇಕು. ಲೈಕ್ ಅಂದ್ರೆ ಇವಾಗ ತುಂಬಾ ಜನ ನೀರ್ನೇ ಕುಡಿಯಲ್ಲ. ಸೊ ನೀವು ಎಷ್ಟು ನೀರ್ನ ಚೆನ್ನಾಗಿ ಕುಡಿತೀರಾ, ನಿಮ್ಮ ಫೇಸ್ ಅಲ್ಲಿ ಒಂದು ಗ್ಲೋನೆಸ್ ಬರುತ್ತೆ. ಅಥವಾ ನೀವು ಈ ರೀತಿ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡೋದು ತುಂಬಾ ಬೇಗ ರಿಸಲ್ಟ್ ಕೊಡುತ್ತೆ. ಸೊ 10th ಟಿಪ್ ಬಂದ್ಬಿಟ್ಟು, ಚೆನ್ನಾಗಿ ನೀರ್ ಕುಡಿ, ಒಳ್ಳೊಳ್ಳೆ ಹೆಲ್ತಿ ಫುಡ್ ತಿನ್ನಿ ಆದಷ್ಟು. ಅಂಡ್ ನಿಮ್ಮ ಸ್ಕಿನ್ ನ ನಾನು ಹೇಳ್ದಾಗೇನೆ ಸನ್ಸ್ಕ್ರೀನ್ ಎಲ್ಲ ಯೂಸ್ ಮಾಡೋದನ್ನ ಮರಿಬೇಡಿ. ಸ್ಕಿನ್ ತುಂಬಾ ಸೇಫ್ ಆಗಿರ್ಬೇಕು, ಯಾವ್ದೇ ರೀತಿ ನಿಮ್ಗೆ ಆಶ್ ಆಗಿ ಇದೊಂದು ಎಫೆಕ್ಟ್ ಮಾಡಬಾರ್ದು ರಾಂಗ್ ಆಗಿ ಅಂತ ಈ ಎಲ್ಲಾ ಟಿಪ್ಸ್ ಗಳನ್ನ ಫಾಲೋ ಮಾಡಿ ಒಂದು ಗುಡ್ ಸ್ಕಿನ್ ಕೇರ್ ರೂಟೀನ್ ಜೊತೆಗೆ ನೀವು ಈ ಕ್ರೀಮ್ ನ ಬಳಸ್ತಾ ಬಂದ್ರೆ ಖಂಡಿತವಾಗ್ಲೂ ನಿಮ್ಗೆ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಹೋಪ್ ನಿಮ್ಗೆ ತುಂಬಾ ಈಸಿಯಾಗಿ ಟಿಪ್ಸ್ ಗಳನ್ನ ಫಾಲೋ ಮಾಡಿದ್ರೆ ಈ ಕೋಜಿ ಕೇರ್ ಕ್ರೀಮ್ ಏನಿದೆ ಅದ್ರ ರಿಸಲ್ಟ್ ತುಂಬಾ ಬೇಗ ನಿಮ್ಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಅಂತ ತಿಳಿಸ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಲಾಟ್ಸ್ ಆಫ್ ಲವ್, ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.